ರೀ ನಾಗ ರೀ ನಾಗ ರೀ ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು ಬಿ ಜೆ ಪಿ ಪ್ರಚಾರ ಮಾಡ್ತಾ ಇದ್ರಲ್ಲ, ಅವರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ. ಅವತ್ತು ಅವ್ರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ? ಸುಮ್ಮನೆ ಮಾತಾಡೋಕೆ ಹೋದರೆ ಎಲ್ಲೆಲ್ಗೋ ಹೋಗುತ್ತೆ. ಅವರ ಸಿನಿಮಾ ರಂಗದ ಬಗ್ಗೆ ನಮಗೆ ಗೌರವ ಇದೆ. ಸಿನಿಮಾ ರಂಗದ ಬಗ್ಗೆ ಮಾತಾಡಲಿ. ಸುಮ್ಮನೆ ಇಲ್ಲದೇ ಇರೋದ್ರ ಬಗ್ಗೆ ರಾಜಕೀಯದಲ್ಲಿ ಕೆಣ್ಕೊಂಡು ಬರೋದು ಬೇಡ. ಅವ್ರೇನೇನು ಮಾಡ್ತಾರೆ, ಏನು ಎತ್ತ ಅಂತ ಎಲ್ಲ ನಮಗೂ ಗೊತ್ತಿದೆ. ನಾನು ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ. ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ, ಕರ್ನಾಟಕದಲ್ಲಿ ಹುಟ್ಟಿದ್ರು, ಹೈದರಾಬಾದಲ್ಲೇ ಹೋಗಿ ಇಲ್ಲ ತಮಿಳ್ನಾಡಲ್ಲೇ ಹೋಗಿ ಅವರು ಆ್ಯಕ್ಟ್ರ್ ಆಗಿದ್ದರು. ಕರ್ನಾಟಕದಿಂದ ಏನು ಅವ್ರೇನು ಬೆಳೀಲಿಲ್ಲ. ನಾವೇನು ಅದ್ರ ಬಗ್ಗೆ ನಮ್ಮದು ಆಕ್ಷೇಪಣೆ ಇಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ಏನೇನು ಸುಮ್ಮನೆ ಕೂರಬೇಕಾ? ಕನ್ನಡದ ಜಲ, ನೆಲ, ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಆಗಲೇಬೇಕು. ಇದಕ್ಕೊಂದು ಕಾನೂನು ಮಾಡಬೇಕಾಗ್ತದೆ, ಅಷ್ಟೇ, ಇನ್ನೇನಿಲ್ಲ. ಹೋರಾಟಕ್ಕೆ ಭಾಗವಹಿಸ್ಬೇಕ್ರಿ. ಅದಕ್ಕೆ ಆಯ್ತು ರೀ. ಪಾಪ ವಾಟಾಳ್ ನಾಗರಾಜು, ನಾರಾಯಣಗೌಡರು, KR ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ, ಇವ್ರಿಗೆ ಯಾವತ್ತಾರು ಒಂದಿನ ಬೆಂಬಲ ಅವ್ರು ಕೊಟ್ರೇನ್ರಿ? ಇವ್ರು ಕೇಳಿದ್ರೆ ಅವ್ರ ವೈಯಕ್ತಿಕ ಏನು ನಾಡು ನುಡಿಗೆ ಒಬ್ಬ ಸೇರಿಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೇ. 10 ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೇ.